ನಿಮ್ಮೆಲ್ಲರ ಆಶೀರ್ವಾದದಿಂದ ತುಮಕೂರು ಸಂಸದನಾಗಿ ಕೇಂದ್ರ ರಾಜ್ಯ ರೈಲ್ವೆ ಖಾತೆ ಸಚಿವನಾಗಿ ನಿಮ್ಮೆಲ್ಲರ ಸೇವೆಯನ್ನು ಮಾಡುವುದು ನನ್ನ ಭಾಗ್ಯ ಎಂದು ಕೇಂದ್ರ ರಾಜ್ಯ ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣ ತಿಪಟೂರಿನಲ್ಲಿ ಹೇಳಿದ್ದಾರೆ. ತಿಪಟೂರು ತಾಲೂಕಿನ ಕಸಬಾ ಹೋಬಳಿಯ ಹೊನ್ನವಳ್ಳಿ ರೈಲ್ವೆ ಕ್ರಾಸಿಂಗ್ನ ಮೇಲ್ಸೇತುವೆ ಕಾಮಗಾರಿಗೆ ಭೂಮಿ ಪೂಜೆಯನ್ನ ನೆರವೇರಿಸಿ ಅವರು ಮಾತನಾಡಿದರು. ತುಮಕೂರು ಜಿಲ್ಲೆಗೆ ಸುಮಾರು 1,000 ಕೋಟಿಯಷ್ಟು ಹಣವನ್ನ ತಂದು ಎಲ್ಲಾ ರೈಲ್ವೆ ಕ್ರಾಸಿಂಗ್ಗಳನ್ನ ವಿಶೇಷ ರೀತಿಯಲ್ಲಿ ಕೆಲಸ ಕಾಮಗಾರಿಗಳು ನಡೆಯುತ್ತಿವೆ ಎಂದು ಅವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ನಾಗೇಶ್, ಮುಖಂಡರಾದ ಶಾಂತಕುಮಾರ್ ಸೇರಿದಂತೆ ಈ ಭಾಗದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಸಾವಿರಾರು ರೈತರು, ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನಿಮ್ಮ ಇದಿದೆ ಅದು ಡಬಲ್ ಆಗ್ತದೆ. ಒಂದು 2 ಗಾಡಿಗಳು ಹೋಗೋದಕ್ಕೆ ಬರೋದಕ್ಕೆ ट्रिपल कुछ भी प्रॉब्लम नहीं ना. कितने हमारे कुत्ते भी वही रही ना. ಫಸ್ಟ್ ಕ್ಲಾಸ್ ಆಯ್ತದೆ. 30 ಕೋಟಿ ಆಗೋದು 40 ಕೋಟಿ ಆಗುತ್ತೋ ಗೊತ್ತಿಲ್ಲ. ಕೆಲಸ ಚೆನ್ನಾಗಾಗಬೇಕು, ನೀವೆಲ್ಲ ನೋಡ್ಕೋಬೇಕು, ನೀವು ಕೂಡ ವಾಸ್ತಾರ ಆಗಬೇಕು. ಒಟ್ಟು ನನ್ನ ಕ್ಷೇತ್ರದಲ್ಲಿ 23 ಮೇಲ್ಸೇತುವೆ ಕೆಳಸೇತುವೆ ಆಗ್ತಾ ಇದೆ. ನಿತ್ಯ ನಾನು ಕೃತಜ್ಞತೆಗೆ ಮತ್ತೊಂದು ಹೆಸರಾಗಿ ನನ್ನ ತಲೆಯಲ್ಲಿ ಏನಿತ್ತು ಅದು ಮಾಡೋದಕ್ಕೆ ಅವಕಾಶ ಸಿಕ್ತು. ನೀವೆಲ್ಲ ಸೇರಿ ಮಾಡಿದ್ದೀವಿ, ಅದನ್ನು ಮಾಡಿದ್ದೀವಿ ಅಂತ ಹೇಳಿ ಚಿತ್ತೂರಿನಿಂದ ಹೊನ್ನವಳ್ಳಿಗೆ ಹೋಗ್ತಕ್ಕಂಥ ರಸ್ತೆಯ ಮೇಲ್ಸೇತುವೆ ನ್ಯಾಷನಲ್ ಹೈವೇ ಪಕ್ಕದಲ್ಲಿ ಸುಮಾರು ವರ್ಷದ ಹಾಗೆ ನೆನೆಗುದು ಬಿದ್ದಿತ್ತು. 30 ಕೋಟಿ ರೂಪಾಯಿಗಳ ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದೇವೆ. ಚಿತ್ತೂರು ತಾಲೂಕಿನಲ್ಲಿ ಈಗಾಗಲೇ 3 ಕೈಗೆತ್ತಿಕೊಂಡಿದ್ದೀವಿ, ಇನ್ನೂ 3 ಇದೆ, ಅದನ್ನು ಕೂಡ ಮಾಡ್ತಾ ಇದ್ದೀವಿ. ಇಡೀ ನನ್ನ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ಪಕ್ಕದಲ್ಲೇ ಇರ್ತಕ್ಕಂಥ ಶಿರಾ, ಪಾವಗಡ ಮತ್ತೆ ಕುಣಿಗಲ್ಲು, ಅಲ್ಲೂ ಏನೇನಿದೆ ಇಂಥವು ಎಲ್ಲೂ ಕೂಡ ಇಡೀ ತುಮಕೂರು ಜಿಲ್ಲೆಯ ಎಲ್ಸಿಗಳು ಯಾವುದೂ ಕೂಡ ಇರಬಾರ್ದು. ಮೇಲ್ಸೇತುವೆ ಕೆಳಸೇತುವೆಯನ್ನು ಕೂಡ ಪೂರ್ತಿ ಮಾಡಿ ಇನ್ನು 2 ವರ್ಷದಲ್ಲಿ ಎಲ್ಲವನ್ನು ಕೂಡ ಲೋಕಾರ್ಪಣೆ ಮಾಡೋ ಕೆಲಸವನ್ನು ಮಾಡ್ತೀವಿ.